ಈ ಲಾರಿ ಅದೆಲ್ಲಿ ಹೋಗ್ತಿದ್ಯೋ, ನನ್ನ ಜೀವನ ಎಲ್ಲಿ ಹೋಗ್ತಿದ್ಯೋ ಒಂದು ಗೊತ್ತಾಗ್ತಿಲ್ಲ ನನಗೆ. ಒಂದು ಟೀ ಕೊಡಿ. ಅಣ್ಣೆ ಒಂದು ಕಿಂಗ್ ಕೊಡಿ. ಓಕೆ ಸರ್. ಓ ಏನೋ ಮಾಲ್ ತುಂಬಾ ಚೆನ್ನಾಗಿದೆ. ಓಯ್ ಮುಚ್ಚಯ್ಯ ಬಾಯಿ. ಓ ಹೇಳಮ್ಮ ಮೇಲೆ. ಓ ಹೇಳಮ್ಮ ಮೇಲೆ.
ನೋಡ್ತಾ ಇದ್ಯಾ? ಇಳಿಯಮ್ಮ ಕೆಳಗೆ. ಯಾವೂರಮ್ಮ ನಿಂದು? ಮಾತಾಡಮ್ಮ. ನನ್ನ ಪರ್ಮಿಷನ್ ಇಲ್ಲದೆ ಈ ಗಾಡಿ ಯಾಕೆ ಹತ್ಕೊಂಡೆ ನೀನು? ಯಾಕೋ ನನಗೆ ಅನುಮಾನ ಬರ್ತಾ ಇದೆ. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಬೇಕು. ಏಯ್ ಪೊಲೀಸ್ ಗಿಲೀಸ್ ಬೇಡ ಮರೆಯೋ. ಏಯ್ ಸುಮ್ಮನೆರಪ್ಪ, ಏನೇನೋ ಮಾತಾಡಬೇಡಿ. ಏನಾಯ್ತು ಸರ್? ಯಾಕೆ ಹುಡುಗಿ ಹೇಳ್ತಾ ಇದೆ? ಏನಂತ ಗೊತ್ತಿಲ್ಲ, ಯಾರೋ ಏನು ಕತೆನೋ. ಡೋರ್ ತೆಗಿತಾನೆ, ಇವಳಿಲ್ಲಿ ಮಲ್ಕೊಂಡಿದ್ದಾಳೆ. ಏನಂತ ಕೇಳಿದ್ರೆ ಅಳೋಕೆ ಶುರು ಮಾಡ್ತಾಳೆ. ಯಾಕಮ್ಮ? ಒಬ್ಳೆ ಹುಡುಗಿ, ಸಿಟಿಗೆ ಬರೋವಾಗ ಬಸ್ಸಲ್ಲಿ ತಾನೇ ಬರಬೇಕು. ವಾ, ಬಸ್ಸಲ್ಲಿ ಬಂದ್ರೆ ಖರ್ಚಾಗುತ್ತಲ್ಲ, ಅದಕ್ಕೆ ಆ ದುಡ್ಡು ನುಡ್ಸಕ್ಕೆ ನನ್ನ ಗಾಡಿ ಹತ್ಕೊಂಡ್ಬಂದ್ಬಿಟ್ಟಿದ್ದಾಳೆ. ನಾನೇ ನನ್ನ ಗಾಡಿಗೆ ನೀರು ಹಾಕ್ತೀನ, ಇವ್ರ ಅಪ್ಪ ಕೊಡ್ತಾನೆ ಡೀಸೆಲ್ಗೆ 200 ರೂಪಾಯಿ ಗೊತ್ತಾ? ಹ್ಞೂ ಅಂತಂದ್ರೆ 200 ರೂಪಾಯಿ ನಾನು ಬೇಕಾದ್ರೆ ಕೊಡ್ತೀನಿ. ಏಯ್ ಏನ್ರಿ ಮಾತಾಡ್ತೀರಾ ನೀವು? ಹೋಗ್ರಿ ಆ ಕಡೆ. ಅಕ್ಕ ತಂಗಿರಿಲ್ವಾ ನಿಮಗೆ? 200 ರೂಪಾಯಿ ತಾನೇ ಬೇಕು ನಿಮಗೆ? ನೀನು ಇಳಿಯಮ್ಮ, ನೀನು 200 ರೂಪಾಯಿ ನಾನು ಕೊಡ್ತೀನಿ ರೀ. ತಗೊಳ್ರಿ, ಹೋಗ್ರಿ. ದುಡ್ಡು ಕೊಟ್ಟಾಯ್ತಲ್ಲ, ನೀವೇ ನೋಡೋದು. ಸರಿ ಆಯ್ತಲ್ವ ನಿಮ್ಮದು? ಏನಮ್ಮ, ಎಲ್ಲೋಗ್ಬೇಕು? ಹಲೋ, ಎಲ್ಲೋಗ್ಬೇಕು ಅಂದೆ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಸಿಟಿಗೆ ಯಾಕೆ ಬಂದೆ? ಇಲ್ಲಿ ಯಾರಾದರೂ ನೆಂಟ್ರಿದಾರಾ? ಇದ್ದಾರೆ. ಎಲ್ಲಿದ್ದಾರೆ? ಇಲ್ಲೇ ಪಕ್ಕದಲ್ಲೇ. ಸರಿಯಾಗಿ ಗೊತ್ತಾ? ಎಲ್ಲಿ ಅಂತ ಹೇಳು, ನಾನೇ ಬಿಟ್ಟು ಹೋಗ್ತೀನಿ. ಬೇಡ ಬೇಡ, ನಾನೇ ಹೋಗ್ತೀನಿ. ಅವ್ರ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು. ನಾನು ನಡ್ಕೊಂಡು ಹೋಗ್ತೀನಿ. ಸರಿಯಾಗಿ ಗೊತ್ತಾ? ಮತ್ತೆ ಇಂಥವ್ರ ಕೈಗೆ ಸಿಗಾಕೋಬೇಡಿ. ಗೊತ್ತು, ನಾ ಹೋಗ್ತೀನಿ. ಸರಿಮಾ, ನಿನ್ನಿಷ್ಟ. ಆದರೆ ಜೋಪಾನ. ಹಲೋ ಹಲೋ ಅಮ್ಮ, ನಾನಮ್ಮ ಶ್ರೀಕಾಂತ. ಹಲೋ, ಯಾಕಮ್ಮ ಕೇಳಿಸ್ತಾ ಇಲ್ವಾ? ಇಲ್ಲ, ಕೇಳಿಸ್ತಾ ಇದೆ, ಹೇಳು. ಅಮ್ಮ, ಇವತ್ತು ನನ್ನ ಕೆಲಸಕ್ಕೆ ಇಂಟರ್ವ್ಯೂ ಫೈನಲ್ ರೌಂಡು. ಇದರಲ್ಲಿ ಪಾಸ್ ಆದರೆ ನನಗೆ ಕೆಲಸ ಸಿಕ್ತ ಹಾಗೆ. ಅದಕ್ಕೆ ನಿನ್ನ ಆಶೀರ್ವಾದ ತಗೊಳ್ಳೋಣ ಅಂತ ಫೋನ್ ಮಾಡಿದೆ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇದ್ದೇ ಇರುತ್ತಪ್ಪ. ಅಮ್ಮ, ಇನ್ನೇನು ಸಮಾಚಾರ? ಮಲ್ಲಿ, ಗೌರಿ ಕರಿತಾ ಇದೀಯಾ? ಬಂದೆ. ಶ್ರೀಕಾಂತ, ಗೌರಿ ಕರಿತಾ ಇದ್ದಾಳೆ ಕಣೋ, ನಾನು ಆಮೇಲೆ ಮಾತಾಡ್ಲಾ? ಅಮ್ಮ 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 ಫೋನ್ ಇಡಬೇಡ. ನೋಡು, ಮಲ್ಲಿಗೆ ಫೋನ್ ಕೊಟ್ಬಿಟ್ಟು ಹೋಗಿ ನೀನು. ಮಲ್ಲಿಗ ಜೀವನ ಎದುರಿಸೋಕೆ ಕಲಿಸ್ತೋಳು ಅವಳು. ಅವಳ ಜೊತೆ ಮಾತಾಡಿದ್ರೆ ಎಂಥ ಇಂಟರ್ವ್ಯೂ ಎದುರಿಸೋಕೆ ಧೈರ್ಯ ಬರುತ್ತೆ.
ಮಲ್ಲಿ ಇಲ್ಲಿಲ್ಲ. ಇಲ್ಲಿಲ್ಲ ಅಂದರೆ ಇಲ್ಲಿಲ್ಲ ಅಂದರೆ ಅಡುಗೆ ಮನೇಲಿದ್ದಾಳೆ ಅನ್ಸತ್ತೆ. ಅಮ್ಮ ಅಡುಗೆ ಮನೇಲಿ ತಾನೆ ಕರಿ. ಇಲ್ಲ ಇಲ್ಲ, ಅಡುಗೆ ಮನೇಲೂ ಇಲ್ಲ. ಅವಳು ಔಟ್ ಹೌಸ್ ಹೋದ್ಲು ಅನ್ಸತ್ತೆ. ಅಯ್ಯೋ ಇಲ್ಲ, ಬೆಳಗ್ಗಿಂದ ಅವಳು ಮನೇಲೇ ಇಲ್ಲ. ಅಂದರೆ ಹೊಲಕ್ಕೆ ಹೋಗಿದ್ದಾಳೆ. ಹೊಲಕ್ಕ? ಈಗಲೂ ಹಾಗೇನಾ? ಬೆಳಗಾಗೆದ್ದು ಹೊಲಕ್ಕೆ ಹೋಗ್ಬಿಡ್ತಾಳೆ. ಹೌದು. ಆ ಹೊಲದ ಮೇಲೆ ಜೀವನ ಇಟ್ಕೊಂಡಿದ್ದಾಳಮ್ಮ ಅವಳು. ಸರಿ ಬಿಡು, ಈ ಹಳ್ಳಿ ಹೊಲ ಎಲ್ಲ ಇನ್ನು ಎಷ್ಟು ದಿನ? ಸ್ವಲ್ಪ ದಿನ ತಾನೆ. ಅವಳು ಇಷ್ಟ ಬಂದಾಗಿರ್ಲಿ. ಹೂನಪ್ಪ, ನನಗೂ ಅಷ್ಟೇ ಬೇಕಾಗಿರೋದು. ಅಮ್ಮ ನನಗಿಲ್ಲಿ ಕೆಲಸ ಸಿಕ್ಕಿದ ತಕ್ಷಣ ಮಲ್ಲಿನಿಲ್ಲೇ ಕರ್ಕೊಂಬಂದ್ಬಿಡ್ತೀನಿ. ಆಮೇಲೆ ನಾನು ಅವಳು ಯಾವ ಚಿಂತೆನೂ ಇಲ್ಲದೆ ಹಾಯಾಗಿ ಖುಷಿಯಾಗಿ ಇದ್ಬಿಡ್ತೀನಿ. ಅದೇ ತಾನೇ ನಿನಗೂ ಬೇಕಾಗಿರೋದು. ಅಮ್ಮ ಮಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾಳೆ ತಾನೆ. ಸರಿಮ್ಮ, ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ನಾನು ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಏನಪ್ಪ ಮಾಡೋದೀಗ? ಭಗವಂತ, ನೀನೇ ಕಾಪಾಡಬೇಕು ತಂದೆ. ಮಲ್ಲಿ ಎಲ್ಲಿದ್ರು ವಾಪಸ್ಸಿ ಮನೆಗೆ ಬರೋ ಹೋಗಿ ಮಾಡಪ್ಪ. ಶ್ರೀಕಾಂತ, ಏಯ್ ಎಷ್ಟೊತ್ತ ಕಾಯದ್ಲು? ಇನ್ನು ಅರ್ಧ ಗಂಟೆ ಆದ್ರೆ ಇಂಟರ್ವ್ಯೂನಾಗ ಹೋಗ್ತಿದ್ದೆ ಗೊತ್ತಾ? ನನಗೆ ಊರು ಬರೋ ಗೊತ್ತಿಲ್ಲ, ಇಲ್ಲ ಅಂದ್ರೆ ಒಬ್ಬನೇ ಹೋಗ್ತಿದ್ದೆ ನಾನು. ಸಾರಿ ಅಪ್ಪ, ತಪ್ಪಾಯ್ತು. ನಾನೇನು ಬೇಕಂತ ಲೇಟ್ ಮಾಡಲಿಲ್ಲ ಮರೆಯ. ಪಾಪ ಕಣ, ಯಾವುದೋ ಹಳ್ಳಿ ಹುಡುಗಿ, ಪಕ್ಕ ಹಳ್ಳಿ ಹುಡುಗಿ ಗೊತ್ತಾ? ಯಾವ ಹಳ್ಳಿ ಅಂತೆ? ಯಾವನಿಗೆ ಗೊತ್ತಾ? ಯಾವುದೋ ಸಿಕ್ಕಿ ಟೆಂಪೋ ಹತ್ತು ಬಂದ್ಬಿಟ್ಟಿದ್ದಾಳೆ. ಆ ಟೆಂಪೋದವನ ಓ ಅಂತ ಜಗಳ ಮಾಡ್ತಿದ್ದಾನೆ. ಆ ಸುತ್ತಮುತ್ತ ಇದ್ದಾರಲ್ಲ ಪಾಪ ಅದೇ ಹುಡುಗಿಗೆ ಬೈತಾ ಇದ್ದಾರೆ. ನನಗೆ ನೋಡ್ಬಿಟ್ಟು ಅಯ್ಯೋ ಅನ್ಸ್ಬಿಡ್ತು ಕಣ. ಪಾಪ ಆ ಹುಡುಗಿಗೆ ಸಮಾಧಾನ ಮಾಡಿ ಜಗಳ ಬಿಡಿಸಿ ಬರೋದು ಇಷ್ಟೊತ್ತಾಯ್ತು. ಸರಿ ಬಿಡು, ನಿನ್ನಿಂದ ಯಾರಿಗಾರು ಒಳ್ಳೇದಾರೋ ಆಯ್ತಲ್ಲ, ಅದೇ ಸಾಕು ನನಗೆ. ಆಮೇಲೆ ಆ ಹುಡುಗಿ ಎಲ್ಲೋದ್ಲು? ಗೊತ್ತಿಲ್ಲ ಕಣ. ಊರು ವಸ್ತು, ನೀನು ಎಲ್ಲಿ ಹೋಗ್ಬೇಕು ಹೇಳಮ್ಮ ಅಂತ ಎಷ್ಟು ಕೇಳಿದ್ರು ಇಲ್ಲೇ ನಮ್ಮ ನೆಂಟರು ಮನೆ ಇದೆ ಹೋಗ್ತೀನಿ ಅಂತೇಳಿ ಹೊರಟೆ ಹೋದ. ನನಗೆ ಯಾಕೋ ಆ ಹುಡುಗಿ ಮಾತು ಮೇಲೆ ನಂಬಿಕೆನೇ ಇಲ್ಲ. ಇಷ್ಟು ದೊಡ್ಡ ಸಿಟಿ, ಊರು ಬೇರೆ ವಸ್ತು, ಆ ಹುಡುಗಿ ನೋಡೋಕೆ ಬೇರೆ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ ಶ್ರೀಕಾಂತ? ದೇವರೇ ಕಾಪಾಡಬೇಕು ಅವಳನ್ನ. ಅಂಥದ್ದೇನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಈಗ ನನ್ನ ಇಂಟರ್ವ್ಯೂ ಕರ್ಕೊಂಡು ಹೋಗಲ್ಲ, ಟೈಮ್ ಆಯಿತು. ಸಾರಿ ಬರೋ. ತಪ್ಪಾಯ್ತಣ್ಣ. ಏನಮ್ಮ ಯಾವತ್ತು ಬಿಲ್ಡಿಂಗೇ ನೋಡಿಲ್ಲ ನೀನು? ಇದು ನಿಮ್ಮ ಹಳ್ಳಿ ಅಲ್ಲ, ಬೆಂಗಳೂರು ಸಿಟಿ ಇದು. ಈ ನಾನಾವತ್ತು ನಿನ್ನ ಜೀವ ಉಳ್ಕತ್ತು, ಬೇರೆ ಆಗಿರೋ ಹೊಡ್ಕೊಂಡು ಹೋಗೋರು ಯಾರಾದ್ರು. ಗೊತ್ತಾಗ್ಲಿಲ್ಲ ಅಣ್ಣ. ನೀವು ತೀರ್ಮಾನ ಮಾಡೇ ಬಿಟ್ಟಿದ್ದೀರಾ? ಬೇರೆ ದಾರಿನೇ ಇಲ್ಲ ಗೌರಿ. ಯಾವುದಕ್ಕೂ ಇನ್ನೊಂದ್ಸಲ ಯೋಚನೆ ಮಾಡಿ. ಗೌರಿ, ನಾನು ಚೆನ್ನಾಗಿ ಯೋಚನೆ ಮಾಡಿದ್ದೀನಿ. ನೀವು ಮೊದಲು ಈ ನಂಬರಿಗೆ ಫೋನ್ ಮಾಡಿ. ಈ ನಂಬರ್ ಹೇಗೆ ಸಿಕ್ತು ನಿಮಗೆ? ಅದು ನಿಮ್ಮ ಮಾವನವ್ರು ನನಗೆ ಹೇಗೋ ಸಿಕ್ತು. ನೀವು ಫೋನ್ ಮಾಡು ಮೊದಲು. ಜೊತೆ ಜೊತೆಯಲ್ಲಿ
ಹಲೋ, ಇದು 9980200970ನಾ? ಹೌದು, ಅದೇ ನಂಬರು. ಇದು ಗೋಪಿ ಅವ್ರು ಮಾತಾಡ್ತಿರೋದಾ? ಗೋಪಿ ಅವರೇ ಮಾತಾಡ್ತಾ ಇರೋದು ಬುಲ್ಬುಲ್. ಫೋನಲ್ಲಿ ಕೇಳೋಕ್ಕೆ ನಿನ್ನ ವಾಯ್ಸು ಇಷ್ಟೊಂದು ಸಂದಾಗದಲ್ಲ, ಇನ್ನು ಎದುರಿಗೆ ನೋಡೋಕೆ ಇನ್ನೆಷ್ಟು ಸಂದಾಗಿರ್ಬೇಕು ನೀನು. ಯಾವ ಅಡ್ಡದಿಂದ ಫೋನ್ ಮಾಡ್ತಾ ಇದೀಯಾ ಬುಲ್ಬುಲ್? ಏನೇನೋ ಮಾತಾಡ್ತಾ ಇದ್ದಾರೆ, ಫೋನ್ ತಗೊಳ್ಳಿ. ಹೆಸ್ರು ಹೇಳೋಕ್ಕಿಲ್ವಾ? ಜಾನಕಿ ಅಂತ. ಜಾನಕಿನ ಹೆಸರು ತುಂಬಾ ಹಳೇದಾಗ್ಲಿಲ್ವಾ ಬುಲ್ಬುಲ್? ಲೇಟೆಸ್ಟ್ ಆಗಿರೋ ಫಿಗರ್ಗಳು ಯಾರು ಜಾನಕಿ ಅಂತ ಹೆಸರು ಇಟ್ಕೊಳಕಿಲ್ಲ. ಒರಿಜಿನಲ್ ಹೆಸರೇನು ಅಂತ ನಮ್ಗೆ ಹೇಳಕ್ಕಿಲ್ವಾ? ನಾನು ಜಾನಕಿ ನೀಲ್ಕಂಠರಾವ್ ಬಹದ್ದೂರ್ ಮಾತಾಡ್ತಿರೋದು. ನೀವ್ ಯಾಕೆ ಫೋನ್ ಮಾಡಕ್ ಹೋದ್ರಿ ಅಮ್ಮೋರೆ? ನಾನು ಗೋಪಿ. ನೀವು ಯಾರೋ ಅಂತ ನಾನು ಅಮ್ಮೋರೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೀವು ನನ್ನ ಹತ್ರ ಮಾತಾಡೋದ? ನನ್ನಿಂದ ಏನು ಹೆಲ್ಪ್ ಆಗಬೇಕಾಗಿತ್ತು ಅಮ್ಮವ್ರೆ? ಫೋನ್ನಲ್ಲಿ ಎಲ್ಲ ವಿಷಯ ಹೇಳೋಕ್ಕಾಗಲ್ಲ. ಎದುರುಗಡೆ ಯಾವಾಗ ಸಿಗ್ತೀಯಾ? ನೀವು ಈಗ ಬಂದರೆ ಇವಾಗಲೇ ಬಂದ್ಬಿಡ್ತೀನಿ ಅಮ್ಮವ್ರೆ. ಬೇಡ ಬೇಡ ಬೇಡ, ನೀ ನಮ್ಮ ಮನೆಗೆ ಬರೋದು ಬೇಡ, ನಾವೇ ಬರ್ತೀವಿ. ಒಂದು ಕೆಲಸ ಮಾಡು, ನಾಳೆ 5 ಗಂಟೆ ಅಷ್ಟೊತ್ತಿಗೆ ವಸಂತಪುರದ ಹತ್ರ ಇರೋ ದೇವಸ್ಥಾನಕ್ಕೆ ಬಂದ್ಬಿಡು. ಹಂಗೆ ಆಗಲಿ ಅಮ್ಮವ್ರೆ, ದೊಡ್ಡವ್ರ ಚಿತ್ತ. ನಾಳೆ ದೇವಸ್ಥಾನದ ಹತ್ರ ನಿಮಗೆ ವೆಯ್ಟಿಂಗು ಅಮ್ಮವ್ರೆ. ಹಾಂ ಅಮ್ಮವ್ರೆ, ನಮಸ್ಕಾರ ಅಮ್ಮವ್ರೆ. ಯಾರಣ್ಣ ಫೋನಲ್ಲಿ ನಿಮ್ಮ ಕೈಯೆಲ್ಲ ನಡುಕ್ತಾ ಇತ್ತು? ದೊಡ್ಡ ಮನ್ಸರು ಕಣ, ದೊಡ್ಡ ಮನ್ಸರು. ಇಂಥ ದೊಡ್ಡ ಮನ್ಸರೆಲ್ಲ ನನಗೆ ಫೋನ್ ಮಾಡ್ತಾರೆ ಅಂದರೆ ಇದೇನೋ ಯೋಗನೋ ಗ್ರಾಚಾರನೋ ಒಂದು ಗೊತ್ತಾಯ್ತಾ ಇಲ್ವಲ್ಲ ಶಿವನೇ? ಏನಣ್ಣ ಈಸ್ಯ? ಅವ್ರು ನನಗೆ ಹೇಳಿದ್ರಲ್ವ, ನಾನು ನಿನಗೆ ಹೇಳಕ್ಕೆ. ಈ ದೊಡ್ಡ ಮನ್ಸರೇ ಹಿಂಗೆ ಎದುರೆದುರಿಗೆ ಕೂತ್ಕೊಂಡು ಡೀಲಿಂಗ್ ಮಾಡೋದು, ಪೇಸ್ ಟು ಪೇಸ್. ನಿನಗೆಲ್ಲಿ ಗೊತ್ತಾಯ್ತದೆ? ನಿನಗೆ ಗೊತ್ತಿರೋದು ಒಂದೇ ದೊಡ್ಡ ಮನ್ಸ, ನಾನು. ಆದರೆ ಈ ಅಮ್ಮ ನನಗೆ ಯಾಕೆ ಫೋನ್ ಮಾಡಿದ್ಲು ಅಂತಾನೆ ಗೊತ್ತಾಯ್ತಾ ಇಲ್ವಲ್ಲ. ಏನಿಸ್ಯಾ? ಏಯ್, ಏನಾಯ್ತು? ಚೆನ್ನಾಗಾಯ್ತು ಕಣ. ಸಂಬಳದ ಬಗ್ಗೆ ಎಲ್ಲ ಮಾತಾಡಿದ್ರು. ಸೊ ಐ ಆಮ್ ಕಾನ್ಫಿಡೆಂಟ್ ಕೆಲಸ ಸಿಗುತ್ತೆ. ಮಿಕ್ಕಿದೆಲ್ಲ ಬರೀ ಫಾರ್ಮಾಲಿಟೀಸ್ ಅನ್ಸುತ್ತೆ. ಹಂಗಾರೆ ಕೆಲಸ ಗ್ಯಾರಂಟಿ ಅಂತ ಆಯ್ತು. ಪಾರ್ಟಿ ಗಿಲ್ಟಿ ಏನಿಲ್ವಾ? ಮೊದಲು ಕೆಲಸ ಕನ್ಫರ್ಮ್ ಆಗಿದೆ ಅಂತ ಅವ್ರು ಹೇಳಿ, ಆಮೇಲೆ ತಕ್ಷಣ ಹೋಗಿ ಮಲ್ಲಿನ ಊರಿಂದ ಕರ್ಕೊಂಬಂದ್ಬಿಡ್ತೀನಿ. ಆಮೇಲೆ ಪಾರ್ಟಿ, ದೊಡ್ಡ ಪಾರ್ಟಿನೇ ಕೊಡ್ತೀನಿ. ಆಯ್ತಪ್ಪ, ಆ ದಿನ ಆದಷ್ಟು ಬೇಗ ಬರಲಿ ಅಂತ ನಾನು ಕಾಯ್ತಾ ಇರ್ತೀನಿ. ನಾನು ಆ ದಿನಕ್ಕೆ ಕಾಯ್ತಾ ಇದ್ದೀನಿ ಕಣ. ಹಲೋ ಬಾಸ್, ನೀವೇನೋ ಮಲ್ಲಿ ಕನ್ಸು ಕಾಣ್ತಾ ಹೊಟ್ಟೆ ತುಂಬಿಸ್ಕೊಬಿಡ್ತೀರಾ, ನಾವೇನು ಮಾಡೋದು? ಸರಿ, ಅದಕ್ಕೇನಂತೆ, ಬಾ, ನನಗೂ ಹೊಟ್ಟೆ ಹಸಿವಾಗ್ತಿದೆ, ಯಾವ್ದಾದ್ರು ಹೋಟ್ಲಿಗೆ ಹೋಗೋಣ. ಹೋಟ್ಲೇನಾಗತ್ತಿ? ಸ್ಮಾಲ್ ಟ್ರೀಟ್ ಅಷ್ಟೇ ಈಗ, ಬಾ. ಪಾರ್ಟಿ ಕೇಳಿದ್ರೆ ಹೋಟ್ಲು ಕರ್ಕೊಂಡೋಗಿ ಉದ್ದಿನ ಸಾಂಬಾರು ಕೊಡಿಸ್ತೀನಿ ಅನ್ನೋ ರೇಂಜ್ಗೆ ಆಯ್ತು ಈಗ ನಾನು. ಹೇಳದ್ನಲ್ಲ, ದೊಡ್ಡ ಪಾರ್ಟಿ ಆಮೇಲೆ.